ಪ್ರಭು, ವಿಂಧ್ಯಾದಾಚಿಯ ಕಿಷ್ಕಿಂಧೆಯ ದಕ್ಷಿಣ ದೇಶದ ಸುಂದರಿಯೊಬ್ಬಳು ನೃತ್ಯದಲ್ಲಿ ಮಹಾಪ್ರವೀಣೆಯಂತೆ. ಈಗಾಗಲೇ ತನ್ನ ನೃತ್ಯ ಪ್ರದರ್ಶನವನ್ನು ದಕ್ಷಿಣದಲ್ಲಿ ಅನೇಕ ರಾಜ ಸನ್ಮಾನಗಳನ್ನು ಪಡೆದು ಈಗ ಉತ್ತರದಲ್ಲಿ ಸಕಲ ಕಲಾಪೋಷಕರಾದ ತಮ್ಮ ಬಳಿ ತನ್ನ ನೃತ್ಯವನ್ನು ಪ್ರದರ್ಶಿಸಬೇಕೆಂದು ಅಪ್ಪಣೆಯನ್ನು ಬೇಡುತ್ತಿದ್ದಾಳೆ. ಭಲೆ, ದಕ್ಷಿಣ ದೇಶದವರ ನೃತ್ಯ ಕಲೆ ಅತ್ಯಂತ ವಿಶಿಷ್ಟವಾಗಿರುತ್ತದೆ ಎಂದು ಕೇಳಿರುತ್ತೇವೆ. ಆಗಬಹುದು. ನೃತ್ಯ ಆರಂಭವಾಗಲಿ. प्रतापा जय जय मिथिलाधीश प्रतापा अगणित सुगुणा सुचरित महिमा सकल जनाश्रय मोहन रूपा जय जय जनक कुलोद्भव महिपा जय जय जनक कुलोद्भव महिपा ಭುವನದ ಭಾಗ್ಯವೇ ದೊರೆಯಾಗಿಹುದು ಸುರಪುರ ಕೀರ್ತಿಯೇ ಮರೆಯಾಗಿಹುದು ಭುವನದ ಭಾಗ್ಯವೇ ದೊರೆಯಾಗಿಹುದು ಸುರಪುರ ಕೀರ್ತಿಯೇ ಮರೆಯಾಗಿಹುದು ಅನುದಿನ ಸತಿಸುತ್ತ ಅಮಾತ್ಯರೇ, ಈ ನರ್ತಕಿಗೆ ಸೂಕ್ತ ಬಹುಮಾನವನ್ನಿತ್ತು ಕಳುಹಿಸಿ. ಇನ್ನು ಯಾವ ರಾಜ್ಯ ಕಾರ್ಯವೂ ನಮ್ಮ ಹತ್ತಿರ ಬರುವುದು ಬೇಡ. ನಾವು ಏಕಾಂತದಲ್ಲಿ ಅಪ್ಪಣೆ. ಅಮಾತ್ಯರೇ, ನನ್ನಿಂದ ಏನಾದರೂ ಅಪರಾಧವಾಯಿತೆ? ಪ್ರಭುಗಳೇಕೆ ಕೋಪಿಸಿಕೊಂಡು ಹೋದರು? ಛೇ, ಅಪರಾಧವೇನಿಲ್ಲ. ಅವರ ಈ ಬೇಸರಕ್ಕೆ ಬೇರೆಯಾದ ಸಂಗತಿಯೇ ಇದೆ. ನೀನು ಅದರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ಪ್ರಭುಗಳು ನಿನಗೆ ಬಹುಮಾನ ಕೊಡಲು ಹೇಳಿದ್ದಾರಲ್ಲ. ನಿಮ್ಮ ಪ್ರಭುಗಳು ಬಹಳ ಉದಾರಿಗಳು. ನಾನು ಧನ್ಯಳಾದೆ. ಪ್ರಭು, ತಾವು ರಾಜ್ಯ ಕಾರ್ಯವನ್ನು ತೊರೆದು ಗಾನ ನಾಟ್ಯ ವಿಲಾಸವನ್ನು ಬಿಟ್ಟು ಹೀಗೆ ಏಕಾಂತದಲ್ಲಿ ಚಿಂತಿಸುವುದರ ಬದಲು ಇನ್ನೊಂದು ವಿವಾಹವಾಗಿ ಆ ಸತಿಯ ಪುಣ್ಯದಿಂದಲಾದರೂ ಸಂತಾನವನ್ನು ಬಯಸುವುದು ಒಳ್ಳೆಯದಲ್ಲವೇ? ಈ ರಾಜ್ಯದ
ಉತ್ತಮ ಉತ್ತರಾಧಿಕಾರಿಯನ್ನು ಆ ಸತಿಯ ಪುಣ್ಯದಿಂದಲಾದರೂ ನೀವು ಪಡೆದುಕೊಂಡರೆ ಅದಕ್ಕಿಂತ ಬೇರೆ ಭಾಗ್ಯ ಇನ್ನಿಲ್ಲ. ನನಗೆ ಖಂಡಿತವಾಗಿಯೂ ಅದರಿಂದ ತುಂಬ ಆನಂದವಾಗುತ್ತದೆ ಪ್ರಭು. ಇಲ್ಲ ಸುಮೇಧ, ಇಲ್ಲ ಇಲ್ಲ. ನಿನ್ನಿಂದ ಪಡೆಯಲಾಗದ ಸಂತಾನವನ್ನು ನಾನು ಯಾವ ವಿವಾಹದಿಂದಲೂ ಯಾವ ಸತಿಯಿಂದಲೂ ಪಡೆಯಲು ಸಾಧ್ಯ. ನಮ್ಮ ದಾಂಪತ್ಯದಿಂದ ಇಲ್ಲಿಯವರೆಗೂ ನಮಗೆ ಸಂತಾನ ಪ್ರಾಪ್ತಿಯಾಗದೇ ಇರುವುದಕ್ಕೆ ನಮ್ಮಿಂದ ಯಾವ ಲೋಪವೂ ಕಾಣುತ್ತೆ. ಇದಕ್ಕೆಲ್ಲ ಪೂರ್ವಾರ್ಜಿತ ಕರ್ಮವೇ ಕಾರಣ. ಅದೇ ಇದನ್ನೆಲ್ಲ ತಡೆ ಹಿಡಿದು ಇದರ ನಿವಾರಣೆಗಾಗಿ ನಮಗೆ ಸಂತಾನ ಪ್ರಾಪ್ತಿಯಾಗಲು ಯಾವುದೋ ವಿಶೇಷವಾದ ದೈವಾನುಗ್ರಹವಾಗಿದೆ. ಸರಿಯಾಗಿ ಹೇಳಿದೆ ಮಹಾರಾಜ, ಸರಿಯಾಗಿಯೇ ಹೇಳಿದೆ. ಗುರುಗಳಾದ ಶತಾನಂದರಿಗೆ ಪ್ರಣಾಮಗಳು. ಅಭೀಷ್ಟ ಸಿದ್ಧಿರಸ್ತು. ಮಹಾರಾಜ, ಅಮಾತ್ಯರಿಂದ ವಿಷಯ ತಿಳಿಯಿತು. ನೃತ್ಯ ವೀಕ್ಷಣೆಯ ಸಂದರ್ಭದಲ್ಲಿ ಬೇಸರಗೊಂಡು ಏಕಾಂತ ಗೃಹದಲ್ಲಿ ಬಂದು ಚಿಂತೆ ಮಾಡುತ್ತಿದ್ದೀರಾ ಎಂದು ಅದಕ್ಕೆ ಸಾಂತ್ವನ ಹೇಳಲು ಬಂದೆ. ಗುರುವರಿಯ, ನನ್ನ ಸಮಸ್ಯೆಗೆ ಬಹಳ ದಿನಗಳಿಂದ ಪರಿಹಾರವನ್ನು ಹುಡುಕುತ್ತಿದ್ದೇನೆ. ಆದರೆ ಅಷ್ಟೊಂದು ನಿರಾಶನಾಗಬೇಡ ಮಹಾರಾಜ. ಎಲ್ಲ ಚಿಂತೆಗೂ ಒಂದು ಪರಿಹಾರವಿದ್ದೇ ಇರುತ್ತದೆ. ಗುರುವರಿಯ, ಅದಾವ ಪರಿಹಾರವೆಂದು ತಿಳಿಯದೆ ಪರಿತಪಿಸುತ್ತಿದ್ದೇನೆ. ಹಣ್ಣಿಲ್ಲದ ಮರದಂತೆ, ತಾವರೆ ಇಲ್ಲದ ಕೊಳದಂತೆ, ಚಂದ್ರನಿಲ್ಲದ ರಾತ್ರಿಯಂತೆ, ಪಕ್ಷಿಗಳಿಲ್ಲದ ವನದಂತೆ ನನಗೆ ಸಕಲ ಸಂಪತ್ ಸೌಭಾಗ್ಯಗಳಿದ್ದರೂ ಅವೆಲ್ಲ ನಿರರ್ಥಕವೆಂಬಂತೆ ಸಂತಾನವಿಲ್ಲದ ಚಿಂತೆ ನನ್ನನ್ನು ಬಾಧಿಸುತ್ತಿದೆ ಗುರುದೇವ. ಮಹಾರಾಜ, ಸಮಸ್ಯೆಯ ಪರಿಹಾರ ಎಂದಿಗೂ ಇರುತ್ತದೆ. ಆದರೆ ಅದಕ್ಕೆ ಸರಿಯಾದ ಸಂದರ್ಭದ ಅವಶ್ಯಕತೆ ಇತ್ತು. ಈಗ ಬಂದಿದೆ. ನಿಮ್ಮ ಹಾಗೆ ರಘುವಂಶದ ಅರಸು ಅಯೋಧ್ಯೆ ದಶರಥ ಮಹಾರಾಜರು 3 ಪತ್ನಿಯರನ್ನು ಹೊಂದಿದ್ದರು. ಮಕ್ಕಳಿಲ್ಲದೆ ಪರಿತಪಿಸುತ್ತಿದ್ದರು. ಆದರೆ ಇಂದು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಂಬ 4 ಪುತ್ರ ರತ್ನರನ್ನು ಪಡೆದು ಮಹದಾನಂದವನ್ನು ಅನುಭವಿಸುತ್ತಿದ್ದಾರೆ. ಗುರುದೇವ, ದಶರಥ ಮಹಾರಾಜರ ಪಾಲಿಗೆ ಆ ಮಹಾಭಾಗ್ಯ ಸಾಧ್ಯವಾಗಿದ್ದಾದರೂ ಹೇಗೆ ಎಂದು ಹೇಳುವ ಕೃಪೆ ಮಾಡಿದ ಗುರುದೇವ. ನಾವಿಲ್ಲಿ ಬರುವಾಗ ನೀವೇ ಹೇಳುತ್ತಿದ್ದಿರಲ್ಲ ದೈವಾನುಗ್ರಹ ಎನ್ನುವ ಮಾತು. ಹಾಗೆ ಪುತ್ರ ಕಾಮೇಷ್ಟಿ ಯಜ್ಞ ದಶರಥ ಮಹಾರಾಜನಿಗೆ ಸಂತಾನವನ್ನು ನೀಡಿತು. ಯಜ್ಞ ಯಾಗಾದಿಗಳ ಮೂಲಕ ತಾವೂ ದೈವಾನುಗ್ರಹವನ್ನು ಹೊಂದಿದ್ದೇ. ಆದರೆ ಮಕ್ಕಳನ್ನು ಪಡೆಯುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಮಹಾರಾಜ. ಗುರುವರಿಯ, ಇಂದಿಗೆ ನಮ್ಮ ಕರ್ಮ ಕಳೆದು ತಮ್ಮ ಹಿತವಚನವನ್ನು ಕೇಳುವಂತಹ ಭಾಗ್ಯ ನಮ್ಮದಾಯಿತು. ತಮ್ಮ ಸಲಹೆಯಂತೆ ಸಂತಾನಾಪೇಕ್ಷಿಯಾದ ನಾನು ಕೂಡಲೇ ಯಾಗ ಕಾರ್ಯವನ್ನು ಪ್ರಾರಂಭಿಸುತ್ತೇನೆ. ಆಶೀರ್ವದಿಸಿ. ಶುಭಶ್ಯ ಶೀಘ್ರಂ. ಸಂತಾನ ಭಾಗ್ಯ ಸಿದ್ಧಿರಸ್ತು.
ಮಹಾಪ್ರಭು, ಸಂತಾನಾಪೇಕ್ಷೆಯಿಂದ ತಾವುಗಳು ಮಾಡಬೇಕೆಂದಿರುವ ಯಾಗಕ್ಕೆ ಈ ಸ್ಥಳ ಸೂಕ್ತವಾಗಿದ್ದು ಫಲವತ್ತಾದ ಪ್ರದೇಶವಾಗಿದೆ. ಈ ಸ್ಥಳದಲ್ಲಿ ಯಾವುದೇ ವಿಧವಾದ ಅಸ್ಥಿಯಾಗಲಿ ಪ್ರಾಣಿ ಅವಶೇಷವಾಗಲಿ ಹುದುಗಿಲ್ಲ. ಈ ಸ್ಥಳ ದೋಷಪೂರಿತವಾಗಿಲ್ಲ ಎಂದು ದೃಢಪಡಿಸಿಕೊಳ್ಳಲು ಈ ನೇಗಿಲಿನಿಂದ ಈ ಭೂಮಿಯನ್ನು ಉತ್ತಿ ಶೋಧಿಸಬೇಕಾಗಿದೆ. ಶಾಸ್ತ್ರಾರೀತ್ಯ ಪ್ರಭುಗಳಾದ ತಾವೇ ಈ ನೇಗಿಲಿನಿಂದ ಕೊಂಚ ದೂರ ನೆಲವನ್ನು ಉತ್ತಿ ಶೋಧನೆ ಕಾರ್ಯಕ್ಕೆ ಚಾಲನೆ ನೀಡಬೇಕು. ಬನ್ನಿ. ಅಗತ್ಯವಾಗಿ ಪೂಜ್ಯ. ಎತ್ತುಗಳಿಗೆ ಹೊಡೆಯಬೇಕು. ಈ ನೇಗಿಲಿಗೆ ಏನೋ ಸಿಕ್ಕಿ ಹಾಕಿಕೊಂಡಿರುವಂತೆ. ಮೊದಲು ಇದನ್ನು ಪರೀಕ್ಷೆ. ಆಯಿತು. ಸ್ವರ್ಣ ಪೆಟ್ಟಿಗೆ ಇದೆ, ಅದೇ ನೇಗಿಲನ್ನು ತಡೆದಿದೆ. ಸರಿ, ಆ ಸ್ವರ್ಣ ಪೆಟ್ಟಿಗೆಯಲ್ಲಿ ಏನಿದೆಯೋ ನೋಡಿ. ತೆಗೆದು. ಪ್ರಭು, ಸ್ವರ್ಣ ಪೆಟ್ಟಿಗೆಯನ್ನು ತೆಗೆಯಲು ಸಾಧ್ಯವಾಗುತ್ತಿಲ್ಲ ಪ್ರಭು. ಮಹಾರಾಜ, ಈ ಭೂಮಿ ತಾಯಿ ಧರಣಿ ದೇವಿ ತನ್ನೊಳಗೆ ರಕ್ಷಿಸಿ ಇರಿಸಿಕೊಂಡಿರುವ ಈ ಪೆಟ್ಟಿಗೆ ನಿಮಗೆ ಅನುಗ್ರಹಿಸಿರುವುದು. ಕಾರಣ ಈ ಸ್ವರ್ಣ ಪೆಟ್ಟಿಗೆಯನ್ನು ತಾವೇ ತೆಗೆಯಬೇಕು. ಇದೆಂತಹ ಆಶ್ಚರ್ಯ, ಎಂತಹ ಆನಂದ! ಈ ನೆಲದಲ್ಲಿ, ಈ ಸ್ವರ್ಣ ಪೆಟ್ಟಿಗೆಯಲ್ಲಿ ಇಂತಹ ಅಪೂರ್ವವಾದ ಶಿಶು. ಆಹಾ! ಪ್ರಭು, ಎಂತಹ ಸುಂದರವಾದ ಹೆಣ್ಣು ಮಗು.
ಈ ಮಗುವಿನ ಮುಖಕಾಂತಿ ನೋಡುತ್ತಿದ್ದರೆ ಆ ಮಹಾಲಕ್ಷ್ಮಿ ಈ ಮಗುವಿನ ರೂಪದಲ್ಲಿ ಅವತರಿಸಿರುವಂತಿದೆ ಅಲ್ಲವೇ? ನಿಜ ದೇವಿ, ಇಂತಹ ಸೌಂದರ್ಯ, ಇಂತಹ ಹಸನ್ಮುಖವಾದ ಶಿಶುವು ನಮಗೆ ಸಿಗಬೇಕಾದರೆ ಇದು ಸಾಮಾನ್ಯ ಶಿಶುವಲ್ಲ. ಗುರುವರ್ಯ, ನೀವೇನು ಹೇಳಿದಿರಿ? ಅನುಮಾನವೇ ಇಲ್ಲ ಮಹಾರಾಜ. ನೀವು ಸಂತಾನಾಪೇಕ್ಷೆಯಿಂದ ಯಾಗ ಮಾಡಲು ಭೂಶುದ್ಧಿ ನೋಡುವ ಸಲುವಾಗಿ ಉಳುಮೆ ಮಾಡುವಾಗಲೇ ಈ ಮಗು ಸಿಕ್ಕಿತು ಎಂದರೆ ಇದು ದೈವಾನುಗ್ರಹವೇ ಅಲ್ಲದೆ ಬೇರೆಯಲ್ಲ. ಈ ಶಿಶು ಆ ದೇವರು ನಿಮಗೆ ನೀಡಿದ ವರಪ್ರಸಾದವೇ ಹೊರತು ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ಕೂಡಲೇ ಅರಮನೆಯಲ್ಲಿ ಕಂದನ ಜಾತಕರ್ಮ ಆರಂಭವಾಗಲಿ, ನಾಮಕರಣ ನಡೆಯಲಿ. ಹೌದು ಮಹಾಪ್ರಭು, ಗುರುವರ್ಯರು ಹೇಳಿದಂತೆ ಈ ಮಗುವಿನ ತೊಟ್ಟಿಲಿನ ಶಾಸ್ತ್ರವನ್ನು ಆದಷ್ಟು ಬೇಗ ಮುಗಿಸಿ ಇದಕ್ಕೊಂದು ಹೆಸರಿಟ್ಟು ಕರೆದು ಮುದ್ದಾಡುವ ಆಸೆ ಆಗುತ್ತಿದೆ. ಆಗಲಿ ದೇವಿ, ನಿನ್ನಿಚ್ಛೆ ಇದ್ದಂತೆ ಆಗಲಿ. ಅಮಾತ್ಯರೇ, ಪ್ರಭು, ದೈವತಾ ಅನುಗ್ರಹದಿಂದ ನಮಗೆ ಈ ಶಿಶು ದೊರಕಿರುವುದರಿಂದ ನಮ್ಮ ರಾಜ್ಯದ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯಾಗಲಿ, ದಾನ ಧರ್ಮಾದಿಗಳು ಯಥೇಚ್ಛವಾಗಿ ನಡೆಯಲಿ. ನಮ್ಮ ರಾಜಧಾನಿಯು ಹಸಿರು ತೋರಣಗಳಿಂದ ಶೃಂಗಾರಗಳು. ಈ ಮಗುವಿನ ನಾಮಕರಣ ಉತ್ಸವಕ್ಕೆ ನಮ್ಮ ಅರಮನೆಯಲ್ಲಿ ಗಾನ, ನೃತ್ಯ, ಹೋಮ ಹವನಗಳು ವಿಜೃಂಭಣೆಯಿಂದ ನೆರವೇರಲಿ. ತ್ರಿಕಾಲಜ್ಞಾನಿ, ತ್ರೈಲೋಕ್ಯ ಸಂಚಾರಿ ದೇವರ್ಷಿ ನಾರದರಿಗೆ ಸ್ವಾಗತ, ಸುಸ್ವಾಗತ. ಇಷ್ಟಾರ್ಥ ಸಿದ್ಧಿರಸ್ತು, ವಂಶೋಭಿವೃದ್ಧಿರಸ್ತು. ಬ್ರಹ್ಮಮಾನಸ ಪುತ್ರ ನಾರದ ಮಹರ್ಷಿಗೆ ನಮೋ ನಮಃ. ಗೌತಮರ ಪುತ್ರ ಶತಾನಂದರೇ, ಸೌಖ್ಯವೇ? ಪೂಜ್ಯರೇ, ತಮ್ಮ ಆಶೀರ್ವಾದದಿಂದ ದೈವಾನುಗ್ರಹದಿಂದ ಎಲ್ಲವೂ ಶುಭವಾಗುತ್ತಿದೆ. ಜನಕ ಮಹಾರಾಜರಿಗೆ ಯಾಗಭೂಮಿಯಲ್ಲಿ ದೈವ ಸ್ವರೂಪಿಯೋ ಎಂಬಂತಹ ಹೆಣ್ಣು ಮಗು ದೊರೆತು ಅದಕ್ಕೀಗ ಸೀತೆ, ಜಾನಕಿ, ಮೈಥಿಲಿ, ವೈದೇಹಿ ಎಂದು ನಾಮಕರಣದ ಸಂಭ್ರಮ ನಡೆದಿರುವಾಗ ತಮ್ಮಂತಹ ಮಹರ್ಷಿಗಳ ಆಗಮನ ತಂಗಾಳಿಗೆ ಪರಿಮಳ ಬೆರೆತಂತೆ ಈ ಅರಮನೆಗೆ ಸಂತೋಷವನ್ನು ಇಮ್ಮಡಿಯಾಗಿ ತಂದಿದೆ ಗುರುದೇವ. ತಂಗಾಳಿಯೂ ಇಲ್ಲಿಯದೆ, ಪರಿಮಳವೂ ಇಲ್ಲಿಯದೆ. ನಾರದನ ನಾಸಿಕಕ್ಕೆ ಅದು ಎಲ್ಲಿಯೋ ತಿಳಿಯಿತು. ಶತಾನಂದರೇ, ಇಂತಹ ಸಂಭ್ರಮೋತ್ಸಾಹದ ಸಂದರ್ಭದಲ್ಲಿ ಇಲ್ಲಿಗೆ ಬರಲು ನನ್ನ ಮನಸ್ಸಿಗೆ ಆನಂದವು ಹೆಚ್ಚಿಸಿದೆ. ದೇವತಾ ಸ್ವರೂಪಿಯಾದ ಈ ಮಗುವನ್ನು ನೋಡುವ ಭಾಗ್ಯವು ಈಗ ನನ್ನದಾಗಿದೆ. ಮಹರ್ಷಿ, ತಾವು ಈ ಮಗುವನ್ನು ಕಂಡೊಡನೆ ಏನನ್ನೂ ನೆನಪಿಸಿಕೊಂಡವರಂತೆ ತೋರುತ್ತದೆ. ಈ ಮಗುವು ನಮ್ಮ ರಾಜ್ಯದಲ್ಲಿ ಹೇಗೆ ಸಿಕ್ಕಿತು ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿರುವಾಗಲೇ ತಮ್ಮ ಆಗಮನವಾಯಿತು. ಈ ನನ್ನ ಪ್ರಶ್ನೆಗೆ ತಮ್ಮಿಂದ ಸರಿಯಾದ ಉತ್ತರವನ್ನು ನಿರೀಕ್ಷಿಸುತ್ತಿದ್ದೇನೆ. ಅಗತ್ಯವಾಗಿ ಮಹಾರಾಜ. ಇಳೆ ಮಳೆಯನ್ನು ಬಯಸುತ್ತದೆ, ಮಳೆ ಇಳೆಗೆ ಬರಲು ಕಾತರಿಸುತ್ತದೆ. ಹಾಗೆಯೇ ಹೇಳುವ ಕೇಳುವ ಬಯಕೆ ಇದ್ದರೆ ತಿಳುವಳಿಕೆಯ ಬಳ್ಳಿ ಬೆಳೆಯುತ್ತದೆ. ನಿನಗೆ ತಿಳಿಸಬೇಕಾದ ವಿಚಾರವನ್ನು ತಿಳಿಸಲು ನನಗೆ ಯಾವ ಅಭ್ಯಂತರವೂ ಇಲ್ಲ. ಈ ಮಗು ನಿನಗೆ ಸಿಗುವ ಮುನ್ನ ಈ ಮಗುವಿನ ಹಿಂದಿನ ಅವತಾರದ ಕಥೆಯನ್ನು ಈಗ ನಿನಗೆ ತಿಳಿಸುತ್ತೇನೆ. ಈ ಮಗು ಆಗ ವೇದವತಿ ಎಂಬ ಮಹಾಗುಣವತಿಯು ಸುರಸುಂದರಿಯೂ ಆಗಿ ಜನ್ಮವೆತ್ತಿ ವಿವಾಹಕ್ಕೆ ಪ್ರಾಪ್ತವಯಸ್ಕಳಾಗಿದ್ದಳು. ವೇದವತಿಯ ತಂದೆ ತನ್ನ ಮಗಳಿಗೆ ಅನುರೂಪನಾದ ವರನೊಂದಿಗೆ ವಿವಾಹವನ್ನು ಮಾಡಬೇಕೆಂದು ಅಪೇಕ್ಷಿಸಿ ವಿವಾಹದ ವಿಷಯವನ್ನು ತಿಳಿಸಲು ಮಗಳ ಹತ್ತಿರ ಕಾತರದಿಂದ ಬಂದನು. ಆಗ ವೇದವತಿ, ವೇದವತಿ, ಏನಿದೆ? ನಿನಗೆ ಸೂಕ್ತವಾದ ವರ್ಣನ್ನು ಹುಡುಕಿ ನಿನ್ನ ವಿವಾಹ ಮಾಡಬೇಕೆಂದು ಕಾತರಿಸಿ ಅಷ್ಟ ದಿಕ್ಕಗಳಿಗೂ ಸೂಕ್ತ ವರನ್ನು ಹುಡುಕಲು ಅಮಾತ್ಯರನ್ನು ಕಳುಹಿಸಿದ್ದೇವೆ. ಪರಾಕ್ರಮಶಾಲಿಗಳು, ಸತ್ಕುಲ ಪ್ರಸೂತರು, ಸಕಲ ವಿದ್ಯಾ ಪಾರಂಗತರು ಆದ ಉತ್ತಮೋತ್ತಮ ಗುಣಗಳುಳ್ಳ ವರಗಳನ್ನು ಶೋಧಿಸುತ್ತೇವೆಂದು ಅವರಿಗೆ ಸಂದೇಶ ಬರುತ್ತದೆ. ಅವೆಲ್ಲವನ್ನು ನಿನಗೆ ತಿಳಿಸಿ ನೀನು ಇಷ್ಟಪಟ್ಟ ವರನೊಂದಿಗೆ
ನಿನ್ನ ವಿವಾಹ ನಡೆಸಬೇಕೆಂದ ಅಭಿಲಾಷೆಯಿಂದ ಬಂದರೆ ಈ ರೀತಿ ತಪಸ್ವಿನಿಯಂತೆ ವೇಷ ತೊಟ್ಟಿರುವುದೇತಕ್ಕೆ? ಈ ನಿನ್ನ ವೇಷವನ್ನು ನೋಡಿದರೆ ನೀನು ವೈರಾಗ್ಯವನ್ನು ಹೊಂದಿರುವಂತೆ ನಮಗೆ ಆತಂಕವಾಗುತ್ತಿದೆ. ಇಲ್ಲ ಅಪ್ಪಾಜಿ, ಇಲ್ಲ, ನಿಮಗೆ ಆತಂಕ ಬೇಡ. ನಾನು ವಿವಾಹ ಮಾಡಿಕೊಳ್ಳುವುದಕ್ಕಾಗಿ ಈ ತಪಸ್ಸನ್ನು ಮಾಡಲು ನಿರ್ಧರಿಸಿದ್ದೇನೆ. ವೇದವತಿ, ಏನಿದು ವಿಚಿತ್ರ? ತಪಸ್ಸಿಗೂ ವಿವಾಹಕ್ಕೂ ಎಲ್ಲಿಯ ಸಂಬಂಧ? ಅಪ್ಪಾಜಿ, ಹಿಮವಂತನ ಮಗಳು ಗಿರಿಜೆ ತಪಸ್ಸನ್ನು ಮಾಡಿ ತಾನೆ ಆ ಶಂಕರನನ್ನು ಪಡೆದಿದ್ದು. ವೇದವತಿ, ದಾಕ್ಷಾಣಿ ಅಗಲಿಕೆಯಿಂದ ಪರಮ ವಿರಾಗಿಯಾಗಿದ್ದ ಪರಮೇಶ್ವರನನ್ನು ವರಿಸಲು ಆ ಗಿರಿಜೆಗೆ ತಪಸ್ಸು ಮಾಡುವುದೊಂದನ್ನು ಬಿಟ್ಟು ಅನ್ಯ ಮಾರ್ಗವಿರಲಿಲ್ಲ. ಅಪ್ಪಾಜಿ, ಮಹಾದೇವನನ್ನು ಒಲಿಸಿಕೊಳ್ಳಲು ಗಿರಿಜಿಗೆ ತಪಸ್ಸನ್ನು ಬಿಟ್ಟು ಹೇಗೆ ಅನ್ಯ ಮಾರ್ಗ ಇರಲಿಲ್ಲವೋ ಹಾಗೆ ನನಗೂ ಮಧುಸೂದನನ್ನು ಒಲಿಸಿಕೊಳ್ಳಲು ತಪಸ್ಸನ್ನು ಬಿಟ್ಟು ಅನ್ಯ ಮಾರ್ಗವಿಲ್ಲ ಅಪ್ಪಾಜಿ. ಮಧುಸೂದನ ಅಂದ್ರೆ? ಕ್ಷೀರಸಾಗರ ಶಾಯಿ, ಶೇಷಶಯನ, ಶಂಕುಚಕ್ರ ಕಥಾಧಾರಿ, ವೈಕುಂಠ ದೊರೆಯ ಪದ್ಮನಾಭನನ್ನು ನನ್ನ ಪತಿಯಾಗಿ ಪಡೆಯಲು ನಾನು ತಪಸ್ಸು ಮಾಡಲು ನಿರ್ಧರಿಸಿದ್ದೇನೆ ಅಪ್ಪಾಜಿ. ದಯಮಾಡಿ ನನ್ನನ್ನು ಆಶೀರ್ವದಿಸಿ ಅಪ್ಪಾಜಿ, ಆಶೀರ್ವದಿಸಿ. ವೇದವತಿ, ಈ ನಿನ್ನ ಅಸಾಧ್ಯವಾದ ಅಪೇಕ್ಷೆಗೆ ಆಶೀರ್ವಾದ ಮಾಡುವ ಅವಿವೇಕತನವನ್ನು ನಾನು ತೋರಲಾರೆ. ಈ ನಿನ್ನ ನಿರ್ಧಾರವನ್ನು ಬಿಟ್ಟು ನಾನು ಹುಡುಕಲು ಕಳುಹಿಸಿರುವ ಭೂಲೋಕದ ರಾಜ ಮಹಾರಾಜರುಗಳಲ್ಲಿ ಯಾರನ್ನು ಬೇಕಾದರೂ ಇಷ್ಟಪಡು. ಇಲ್ಲ ಅಪ್ಪಾಜಿ, ಇಲ್ಲ. ಆ ವಿಷ್ಣುವೇ ನನ್ನ ಪತಿ. ಆ ವಿಷ್ಣುವನ್ನಲ್ಲದೆ ಬೇರ್ಯಾರನ್ನು ಎಂದಿಗೂ ನಾನು ವರಿಸಲಾರೆ ಅಪ್ಪಾಜಿ, ವರಿಸಲಾರೆ. ವೇದವತಿ, ಮಗಳೆಂಬ ಮಮಕಾರದಿಂದ ಮೃದು ವಚನಗಳನ್ನು ಆಡುತ್ತಿರುವ ನಾನು ಅದನ್ನು ಮರೆತು ಕಠಿಣವಾಗಿ ಬುದ್ಧಿ ಹೇಳಬೇಕಾಗುತ್ತದೆ. ಅಪ್ಪಾಜಿ, ತಂದೆಯಾಗಿ ನೀವು ನನ್ನನ್ನು ದಂಡಿಸಬಹುದು, ಆದರೆ ಮಹಾವಿಷ್ಣುವನ್ನು ನನ್ನ ಪತಿಯಾಗಿ ಪಡೆಯುವ ನನ್ನ ನಿರ್ಧಾರವನ್ನು ನೀವು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ ಅಪ್ಪಾಜಿ, ಸಾಧ್ಯವಿಲ್ಲ. ವೇದವತಿ, ನಿನ್ನ ಅವಿವೇಕತನ ಅತಿಯಾಯಿತು. ಸ್ವಾಮಿ, ಸ್ವಾಮಿ, ಇದರಲ್ಲಿ ವೇದವತಿಯ ಅವಿವೇಕವೇನೂ ಇಲ್ಲ. ನೀವು ಮರೆತಿದ್ದೀರ. ನಾನೇನು ಮರೆತಿದ್ದೇನೆ ದೇವಿ? ಹೇಳುತ್ತೇನೆ ಸ್ವಾಮಿ. ನಾವು ಮಹಾಲಕ್ಷ್ಮಿಯೇ ನಮ್ಮ ಮಗಳಾಗಿ ಜನಿಸಬೇಕೆಂದು ತಪಸ್ಸು ಮಾಡಿ ವರ ಪಡೆಯಲಿಲ್ಲವೇ? ಆ ವರ ಫಲಿಸಿ ಆ ಮಹಾಲಕ್ಷ್ಮಿಯೇ ನಮ್ಮ ಮಗಳಾಗಿ ಬೆಳೆದ ಮೇಲೆ ಆ ವಿಷ್ಣುವೇ ನಮಗೆ ಅಳಿಯನಾಗಬೇಕಲ್ಲವೇ? ಮಗಳೆಂಬ ಮಮಕಾರದಲ್ಲಿ ಆ ಮಹಾಲಕ್ಷ್ಮಿಯೇ ಈ ವೇದವತಿ ಎಂಬುದನ್ನು ಮರೆತು ಸಾಮಾನ್ಯಳೆಂದು ತಿಳಿದು ತಪ್ಪು ಮಾಡಿಬಿಟ್ಟೆ. ಸ್ವಾಮಿ, ಎಷ್ಟೋ ಬಾರಿ ನಾನು ತಾಯಿಯಾದರೂ ಕೂಡ ಮಗಳೆಂಬ ಮಮತೆಯ ಪ್ರವಾಹದಲ್ಲಿ ಮಹಾಲಕ್ಷ್ಮಿಯೇ ಸ್ವರೂಪ ಆಗಿರುವುದನ್ನು ಮರೆತು ವರ್ತಿಸಿದೆ. ಈಗ ನಮ್ಮ ತಪ್ಪು ನಮಗೆ ಅರಿವಾಯಿತಲ್ಲವೇ? ಇನ್ನಾದರೂ ವೇದವತಿಯ ಸಾಧನೆಗೂ ಗುರಿಗೂ ನಾವು ಆಶೀರ್ವದಿಸಬೇಕಲ್ಲವೇ? ಖಂಡಿತ ದೇವಿ, ಖಂಡಿತ. ವೇದವತಿ, ನನ್ನ ಕಠಿಣವಾದ ಮಾತುಗಳನ್ನು ಮನ್ನಿಸಮ್ಮ. ನಿನ್ನ ಅನಂತ ಕಾಲದ ಪತಿಯನ್ನು ಈ ಅವತಾರದಲ್ಲಿ ನೀನು ಹೊಂದಲೇಬೇಕು. ನಿನ್ನ ತಪಸ್ಸಿಗೆ ಶ್ರೀಹರಿ ಒಲಿದು ಮತ್ತೆ ನಿನ್ನನ್ನು ವರಿಸಲೇಬೇಕು. ಅಪ್ಪಾಜಿ, ಇಷ್ಟು ವರ್ಷಗಳ ಕಾಲ ನೀವು ನನ್ನನ್ನು ಸಲಹಿದಿರಿ, ಆನಂದ ನೀಡಿದಿರಿ. ಈಗ ನನ್ನ ಮನೋಭಿಲಾಷೆಯನ್ನು ಅರಿತು ನನ್ನನ್ನು ಆಶೀರ್ವದಿಸಿದಿರಿ. ನಿಮಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಅಪ್ಪಾಜಿ, ಧನ್ಯವಾದಗಳು. ನಾನಿನ್ನು ತಪಸ್ಸಿಗೆ ತೆರಳುತ್ತೇನೆ ಅಪ್ಪಾಜಿ. ನನ್ನನ್ನು ಆಶೀರ್ವದಿಸಿ ಅಪ್ಪಾಜಿ, ನನ್ನನ್ನು ಆಶೀರ್ವದಿಸಿ. ತಾಯಿ, ನಾನಿನ್ನು ಹೊರಡುತ್ತೇನೆ. ನನ್ನನ್ನು ಆಶೀರ್ವದಿಸಿ ತಾಯಿ.
ಅಮಾತ್ಯರೇ, ಈ ಪುಷ್ಪಕ ವಿಮಾನ ಏಕೆ ನಿಂತಿತು? ಪ್ರಭು, ನಮ್ಮ ಪುಷ್ಪಕ ವಿಮಾನವನ್ನು ಓರ್ವ ತಪಸ್ವಿನಿಯ ತಪೋಜ್ವಾಲೆಯು ತಡೆ ಹಿಡಿದಿದೆ. ಈ ರಾವಣೇಶ್ವರನ ಪುಷ್ಪಕ ವಿಮಾನವನ್ನು ತಡೆಯುವ ಶಕ್ತಿ ಒಬ್ಬ ತಪಸ್ವಿಗೆ? ಅವಳು ಯಾರು? ಅವಳ ಉದ್ದೇಶವೇನೆಂದು ಈ ಕೂಡಲೇ ತಿಳಿದು ಬನ್ನಿ. ಅಪ್ಪಣೆ ಪ್ರಭು. ಆ ತಪಸ್ವಿನಿಯ ಹೆಸರು ವೇದವತಿ. ಆಕೆ ಮಹಾವಿಷ್ಣುವೇ ತನ್ನ ಪತಿಯಾಗಬೇಕೆಂಬ ಅಪೇಕ್ಷೆಯಿಂದ ತಪಸ್ಸು ಮಾಡುತ್ತಿರುವ. ಸಾಕು ಸಾಕು. ಆ ದಾನವ ಶತ್ರು, ಕಪಟಿ, ಕುತಂತ್ರಿ, ಆ ಮಾಯಾವಿ ವಿಷ್ಣುವನ್ನು ವರಿಸುವ ಉದ್ದೇಶದಿಂದ ತಪಸ್ವಿನಿಯು ತಪಸ್ಸು ಮಾಡುತ್ತಿರುವಳೆ. ಅವಳ ತಪಸ್ಸು ಎಂದಿಗೂ ಫಲಿಸಬಾರದು. ಅವಳು ವಿಷ್ಣುವನ್ನು ವರಿಸದೆ ನನ್ನ ವಶಳಾಗಬೇಕು. ಅವಳು ಈ ಸುಂದರಿಯರೊಡಗೂಡಿಗೆ ಈ ಪುಷ್ಪಕ ವಿಮಾನವನ್ನು ಏರಲಿ. ಅದು ಅಸಾಧ್ಯವೆನಿಸುತ್ತದೆ ಪ್ರಭು. ಆಕೆ ತಪೋಶಕ್ತಿಯಿಂದ ನಮ್ಮ ಪುಷ್ಪಕ ವಿಮಾನವೇ ನಿಂತಿದೆ. ಈ ದಶಕಂಠನಿಗೆ ಅಸಾಧ್ಯವೆನ್ನುವುದು ಯಾವುದೂ ಇಲ್ಲ. ಈ ಪುಷ್ಪಕ ವಿಮಾನ ಕೂಡಲೇ ಕೆಳಗಿಳಿಯಲಿ. ಎಂತಹ ಅಪ್ರತಿಮ ಸೌಂದರ್ಯದ ಖಣಿ! ಈ ಸ್ವರ್ಗ ಸುಂದರಿಯರಲ್ಲೂ ಕಾಣದ ಅಪ್ರತಿಮ ಅನುಪಮ ಲಾವಣ್ಯವತಿಯನ್ನು ಕಂಡ ಮೇಲೂ ಇವಳು ಶತ್ರುವಿಷ್ಣುವನ್ನು ವರಿಸಲು ಬಿಟ್ಟರೆ ನನ್ನಂತಹ ವಿವೇಕಿ ಈ ತ್ರಿಭುವನಗಳಲ್ಲೇ ಇರುವುದಿಲ್ಲ. ಎಲೈ ಅಪ್ಸರೆಯರೇ, ಇವಳ ಸೌಂದರ್ಯದ ಎದುರು ನೀವುಗಳು ಪೂರ್ಣ ಚಂದನೆದುರು ಮೀನುಕು ಹುಳಗಳಂತೆ ಕಾಣುತ್ತಿರುವಿರಿ. ಅವಳನ್ನು ಕಂಡ ಈ ನನ್ನ ಕಣ್ಣುಗಳಿಗೆ ನಿಮ್ಮನ್ನು ನೋಡಲು ಸಾಧ್ಯವಾಗುತ್ತಿಲ್ಲ. ತೊಲಗಿ ಇಲ್ಲಿಂದ. ನಾವು ಆ ವೇದವತಿಯನ್ನು ವರಿಸಿ ಲಂಕೆಗೆ ಕರೆದೊಯ್ಯುತ್ತೇವೆ. ಹಾಗೆ ಯೋಚಿಸುವುದು ಸೂಕ್ತವಲ್ಲವೆಂದು ವೇದವತಿಯನ್ನು ಸಾಮಾನ್ಯವಾದ ವ್ಯಕ್ತಿಯನ್ನು ಕೇಳಿದ ನನಗನ್ನಿಸುತ್ತೆ. ಯಾರು ಆ ಸಾಂಬ? ಏನಾಯ್ತವನಿಗೆ? ತಿಳಿಸುತ್ತೇನೆ. ಸಾಂಬನೆನ್ನುವನು ಒಬ್ಬ ಮಹಾಪರಾಕ್ರಮಶಾಲಿ. ಆತನು ತಮ್ಮ ಹಾಗೆ ವೇದವತಿಯನ್ನು ಕಂಡು ಮೋಹಿಸಿದನಂತೆ. ಮೋಹಿಸಿದ ಸಾಂಬನನ್ನೇ ತನ್ನ ರೋಗವನ್ನು ಸುಟ್ಟು ಭಸ್ಮ ಮಾಡಿದವನು. ಅಮಾತ್ಯ, ನಿನ್ನ ಈ ಕಥೆಯನ್ನು ಕೇಳಿದ ಮೇಲೆ ನನಗೆ ಇವಳನ್ನು ವರಿಸುವ ಆಸೆ ಬಲವಾಗುತ್ತಿದೆ. ಪ್ರಭು, ಪರಾಕ್ರಮಶಾಲಿ ಸಾಂಬನನ್ನೇ ನೆಟ್ಟ ರೋಡದಿಂದ ಸುಟ್ಟು ಭಸ್ಮ ಮಾಡಿದವಳು ಇವಳು ಎಂದು ತಿಳಿದ ಮೇಲೂ ಇವಳನ್ನು ಬಯಸುವುದು ಸೂಕ್ತವಲ್ಲವೆಂದು ನನ್ನ ಭಾವನೆ. ಅವಿವೇಕಿ ಅಮಾತ್ಯ, ನೀನು ಹೇಳಿದ್ದು ಸಾಂಬನ ಕಥೆ. ಇವನು ರಾವಣ, ಸಾಮಾನ್ಯ ಸಾಂಬನಲ್ಲ. ದಶ ದಿಕ್ಕುಗಳನ್ನೇ ಗೆದ್ದ ದಶಕಂಠ ರಾವಣ. 3 ಲೋಕಗಳನ್ನು ಸುಡಬಲ್ಲ ಇವನನ್ನು ದೇವತೆಗಳೆಲ್ಲರೂ ಒಂದುಗೂಡಿ ಸಿಟ್ಟಾಗಿ ದಾಳಿ ಮಾಡಿದರು. ಒಂದು ಕೂದಲೆಲೆಯಷ್ಟು ಕೊಂಕಿಸಲಾರರು. ಹೀಗಿರುವಾಗ ಈ ಸುಂದರಿ ನನ್ನನ್ನು ಏನು ಮಾಡಬಲ್ಲರು? ನನ್ನ ಪರಾಕ್ರಮವನ್ನು ಕೇಳಿದೊಡನೆ ಭಯದಿಂದಲೋ ಭಕ್ತಿಯಿಂದಲೋ ಪ್ರೀತಿಯಿಂದಲೋ ನನ್ನ ವಶರಾಗುವುದು ಆಗಲೇ ಬೇಕು. ನೀನು ಇಲ್ಲಿಯೇ ಇರು, ನಾನು ಹೋಗಿ ಅವಳನ್ನು ಪಾಲಿಸಿ
ಬೇಡವೆನ್ನುವುದನ್ನು ಮಾಡಲೇಬೇಕೆಂದು ಹಠ ಮಾಡುವುದು ನಮ್ಮ ಪ್ರಭುಗಳ ಗುಟ್ಟುಗಳು. ಇಲ್ಲಿ ಪ್ರಣಯವಾಗುವುದು ಪ್ರಳಯವಾಗುವುದು ಭುವನ ಸುಂದರಿ, ಬ್ರಹ್ಮ ಸೃಷ್ಟಿಯಲ್ಲೂ ಅಪರೂಪವಾದ ಸೌಂದರ್ಯದಿಂದ ಕಂಗೊಳಿಸುತ್ತಿರುವ ಕನ್ಯಾಮಣಿ, ತಾಪಸಿಯ ನಿರಾಭರಣ ವೇಷದಲ್ಲೂ ಉಜ್ವಲವಾದ ಕಾಂತಿಯಿಂದ ಸೆಳೆಯುತ್ತಿರುವ ಲಲನಾಮಣಿ, ಭೂಮಿಯಲ್ಲಿ ಕುಳಿತೆ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದ ನನ್ನನ್ನು ಸೂಜಿಗಲ್ಲಿನಂತೆ ಸೆಳೆದ ಅನುಪಮ ಲಾವಣ್ಯವತಿಯೇ, ಒಮ್ಮೆ ಕಣ್ತೆರೆದು ನನ್ನನ್ನು ನೋಡುವಂತವಳಾಗು. ಅಯ್ಯೋ ಪುರುಷನೇ, ಪರಸ್ತ್ರೀಯ ಸೌಂದರ್ಯವನ್ನು ವರ್ಣಿಸುವುದು ಪಾಪಕರವಾದುದು. ಅದರಲ್ಲೂ ಕಾಮ ಮೋಹಗಳಿಂದ ಕೂಡಿ ಪರಸ್ತ್ರೀಯ ಬಗ್ಗೆ ಮಾತನಾಡುವುದರಿಂದ ಅತ್ಯಂತ ಮಹಾಪಾಪ ಉಂಟಾಗಿ ಅನರ್ಥಕ್ಕೆ ಕಾರಣವಾಗಬಹುದು. ಆದ್ದರಿಂದ ನೀನು ಆಡುವ ಮಾತನ್ನು ಮುಂದುವರಿಸದೆ ಇಲ್ಲಿಂದ ನಿರ್ಗಮಿಸುವುದು ನಿನಗೆ ಕ್ಷೇಮಕರ. ಸುಂದರಿ, ನೀನಿನ್ನು ಅವಿವಾಹಿತ. ಪುರುಷನು ಅವಿವಾಹಿತ ಕನ್ಯೆಯನ್ನು ಬಯಸಿದರೆ ಅದು ಪಾಪವಾಗುವುದಿಲ್ಲ, ಪ್ರಕೃತಿ ನಿಯಮ. ನಾನು ಅವಿವಾಹಿತಳಾಗಿರಬಹುದು, ಆದರೆ ನಾನೀಗಾಗಲೇ ಮಹಾಪುರುಷನೊಬ್ಬನನ್ನು ನನ್ನ ಪತಿಯನ್ನು ಸಂಕಲ್ಪಿಸಿ ಆತನನ್ನು ಹೊಂದುವುದಕ್ಕಾಗಿ ಈ ತಪಸ್ಸು ಮಾಡುತ್ತಿರುವುದರಿಂದ ನಾನು ನಿನಗೆ ಪರಸ್ತ್ರೀ. ನೀನು ನನ್ನೊಡನೆ ಮಾತನಾಡುವುದು, ನನ್ನನ್ನು ಕಾಮ ಮೋಹಗಳಿಂದ ನೋಡುವುದು, ನನ್ನನ್ನು ವರಿಸಲು ಬಯಸುವುದು ಎಲ್ಲ ಕೂಡ ದುರಾಚಾರವಾಗುತ್ತದೆ. ಸುಂದರಿ, ಪರಮಜ್ಞಾನಿಯಾದ ವಿಶ್ವವಸುವಿನ ಪುತ್ರನು, ಮಹಾ ತಪಸ್ವಿಯಾದ ಪೌಲಸ್ತ್ಯನ ಪೌತ್ರನೂ ಆದ ಏ ರಾವಣನಿಗೆ ಸದಾಚಾರ ದುರಾಚಾರಗಳ ಪಾಠ ಹುಟ್ಟಿನಿಂದಲೇ ಬೇಕಾದಷ್ಟು ಆಗಿದೆ. ಹೆಣ್ಣಿನಲ್ಲಿ ಪ್ರೇಮ ಯಾಚನೆ ಮಾಡುವುದು, ಹಾಗೆ ಮಾಡಿದಾಗ ಪುರುಷನ ಲಕ್ಷಣ ಪೌರುಷಗಳಿಗೆ ಆ ಹೆಣ್ಣು ಒಲಿಯುವುದು ದುರಾಚಾರವಲ್ಲ, ಪ್ರೇಮಾಚಾರವೆಂದು ಸರ್ವಮಾನ್ಯವಾಗುತ್ತದೆ. ಪುರುಷನೇ, ನನ್ನ ಪ್ರೇಮ, ನನ್ನ ಬದುಕು ಎಲ್ಲವೂ ಈಗಾಗಲೇ ಪುರುಷೋತ್ತಮನಿಗೆ ಮೀಸಲಾಗಿರುವುದರಿಂದ ನಿನ್ನ ವಿಚಾರಗಳಾಗಲಿ, ವಿನಂತಿಯಾಗಲಿ, ನೀತಿಯಾಗಲಿ, ಪ್ರೀತಿಯಾಗಲಿ ಎಲ್ಲವೂ ವಿರುದ್ಧವಾಗುತ್ತದೆ. ಆದುದರಿಂದ ನೀನು ನನ್ನ ಪ್ರೇಮವನ್ನು ಪಡೆಯುವ ಪ್ರಯತ್ನವನ್ನು ಬಿಟ್ಟು ಇಲ್ಲಿಂದ ತೆರಳುವುದು ಸನ್ನಡತೆಯಾಗುತ್ತದೆ. ಏ ಸುಂದರಿ, ಹೆಣ್ಣು ಚಂಚಲೆಯೆಂದು ನಾನು ನೀನು ಯಾವ ಪುರುಷೋತ್ತಮನನ್ನು ಆತನ ಪೌರುಷ ಲಕ್ಷಣಗಳಿಗೆ ಪ್ರೇಮಿಸುತ್ತಾ ಅವನನ್ನು ಪಡೆಯಲು ಇಚ್ಛಿಸಿರುವೆಯೋ, ಆ ಪುರುಷೋತ್ತಮನಿಗಿಂತ ನಾನು ಅಧಿಕ ಗುಣವುಳ್ಳವನು ಎಂದು ನಿನಗೆ ತಿಳಿದಾಗ ನೀನೇ ನನ್ನನ್ನು ವರಿಸಲು ಸಿದ್ಧಳಾಗುವುದರಲ್ಲಿ ನನಗೆ ಯಾವ ಸಂಶಯವೂ ಇಲ್ಲ. ಎಲೆ ಪುರುಷನೇ, ನಾನು ಹೊಂದಬೇಕೆಂದಿರುವ ಪುರುಷೋತ್ತಮನಿಗೆ ಸರಿಸಾಟಿಯಾಗಿ ಈ ಜಗತ್ತಿನಲ್ಲಿ ಯಾವ ಮಹಾಪುರುಷನಾಗಲಿ ಮಹಾ ತೇಜಸ್ವಿಯಾಗಲಿ ಯಾರೂ ಇಲ್ಲ. ಆದ್ದರಿಂದ ನೀನು ನಿನ್ನ ಗುಣ ವಿಶೇಷಗಳನ್ನು ನನಗೆ ತಿಳಿಸುವ ವ್ಯರ್ಥ ಪ್ರಯತ್ನವನ್ನು ಬಿಟ್ಟು ಇಲ್ಲಿಂದ ತೆರಳುವುದು ಸೂಕ್ತ. ಸುಂದರಿ, ನಾನಾರು ನನ್ನ ಪರಾಕ್ರಮವೇನೆಂಬುದನ್ನು ತಿಳಿಯದೆ ನನ್ನನ್ನು ತಿರಸ್ಕರಿಸುವುದು ಸೂಕ್ತವಲ್ಲ. ನನಗೆ ಯಾವ ಪರಾಕ್ರಮಗಳನ್ನು ತಿಳಿಯುವ ಅವಶ್ಯಕತೆ ಇಲ್ಲ. ನನಗಿದೆ ಅದರ ಅವಶ್ಯಕತೆ ನನಗಿದೆ. ಏಕೆಂದರೆ ನಾನು ನಿನ್ನನ್ನು ಬಯಸಿದ್ದೇನೆ. ನಾನು ಬಯಸಿರುವ ಹೆಣ್ಣು ನನ್ನನ್ನು ತಿಳಿದುಕೊಳ್ಳಬೇಕಾದರೆ ನನ್ನ ಪೌರುಷದ ಪರಿಚಯವನ್ನು ನಾನು ನಿನಗೆ ಮಾಡಿದ್ದೇನೆ. ನಿನ್ನ ಯಾವ ಪರಿಚಯವೂ ನನ್ನ ಮನಸ್ಸನ್ನು ಕ್ಷಣ ಮಾತ್ರವೂ ವಿಚಲಿತಗೊಳಿಸಲಾರದು. ಇದೆಲ್ಲ ಈ ಸುಂದರಿಯ ಜಂಬಳ ಮಾತುಗಳು. ಪುರುಷನ ಪೌರುಷವನ್ನು ಕಂಡೊಡನೆ ಮಾತಿನಲ್ಲಿ ನಿರ್ಲಿಪ್ತತೆಯ ನಾಟಕವಾಡುತ್ತಾ ಪುರಹದೂರಿಯಲ್ಲಿ ಬೆಂದು ಕೊನೆಯಲ್ಲಿ ಆ ಪುರುಷನನ್ನೇ ಬಯಸುವ ಎಷ್ಟೋ ಹೆಣ್ಣುಗಳನ್ನು ನಾನು ಬಲ್ಲೆ. ಅವು ನೀನು ಬಲ್ಲಂತಹ ಹೆಣ್ಣುಗಳ ಗುಣಲಕ್ಷಣಗಳು.
ಅವುಗಳಲ್ಲಿ ಅಲ್ಪ ಹೋಲಿಕೆಯೂ ನನ್ನಲ್ಲಿ ಇಲ್ಲ. ಹೋಲಿಕೆಯು ಇದೆಯೋ ಇಲ್ಲವೋ ಎನ್ನುವುದು ನನ್ನ ಬಗ್ಗೆ ನೀನು ತಿಳಿದಾಗ ಬಯಲಾಗುತ್ತದೆ. ನನ್ನ ಬಗ್ಗೆ ನಾನದನ್ನು ನಿನಗೆ ತಿಳಿಸಲೇಬೇಕಾಗಿದೆ. ನಾನು ಸಾಮಾನ್ಯನಲ್ಲ ಸುಂದರಿ. ದಶಕಂಠ ರಾವಣ ಚತುರ್ಮುಖ ಬ್ರಹ್ಮನನ್ನೇ ನನ್ನ ತಪಸ್ಸಿನಿಂದ ಸಾಕ್ಷಾತ್ಕರಿಸಿಕೊಂಡು ಅಜೇಯವಾದ ವರಗಳನ್ನು ಪಡೆದ ಮಹಾತಪಸ್ವಿ. ಆ ಶಿವನ ವಾಸವಾದ ಕೈಲಾಸವನ್ನೇ ನಂದಿ ಬಾಹುಗಳಿಂದ ಎತ್ತಿ ಅಲುಗಾಡಿಸಿದ ಪರಾಕ್ರಮಿ. ಅತಲ ವಿತಲ ಸುತಲ ತಲಾತಲ ರಸಾತಲ ಪಾತಾಳಗಳನ್ನು ಒಳಗೊಂಡು ತ್ರಿಭುವಗಳಲ್ಲೇ ಈ ರಾವಣನನ್ನು ಗೆಲ್ಲಬಲ್ಲ ವೀರ ಯಾರೂ ಇಲ್ಲ. ಸ್ವರ್ಗಕ್ಕೂ ಮೀರಿದ ಕಾಲಂತೆಯ ಒಡೆಯ. ಕ್ಷಣ ಮಾತ್ರದಲ್ಲಿ ಎಲ್ಲೆಂದರಲ್ಲಿ ಸಂಚರಿಸಬಲ್ಲ ಪುಷ್ಪಕ ವಿಮಾನದ ಪ್ರಭು. ಯಾವಾಗ ಬೇಕಾದರೂ ಯಾವ ರೂಪವನ್ನು ಹೊಂದಬಲ್ಲ ನಿನ್ನಲ್ಲಿ ನನಗೆ ಅದೆಂತಹ ಮೋಹ ಉಂಟಾಗಿದೆ ಎಂದು ತಿಳಿದು ಸಂತೋಷ ಪಡು ಸುಂದರಿ. ಈ ನಿರರ್ಥಕವಾದ ತಪಸ್ಸನ್ನು ಬಿಟ್ಟು ನನ್ನನ್ನು ಈ ಕೂಡಲೇ ವರಿಸಿ ಆಲಂಗಿಸು. ಸಾಕು ಮಾಡು ನಿನ್ನ ಅವಿವೇಕತನವನ್ನು. ನಿನ್ನನ್ನು ನೋಡುತ್ತಿದ್ದರೆ ನನಗೆ ಅಸಹ್ಯ ಉಂಟಾಗುತ್ತಿದೆ. ಹೆಣ್ಣುಗಳೆಂದರೆ ಪುರುಷನ ಕಾಮ ಮೋಹ ವೈಭವಕ್ಕೆ ಒಳಗಾಗುತ್ತಾ ನಿನ್ನಂಥವರಿಗೆ ವಶವಾಗುತ್ತಾರೆ ಎಂಬುದು ತಾನೇ ನಿನ್ನ ತಿಳುವಳಿಕೆ. ನಿನ್ನ ಅಂತಹ ತಿಳುವಳಿಕೆಗೆ ನನ್ನ ಧಿಕ್ಕಾರವಿರಲಿ. ಒಂದು ಮಾತು ಹೇಳುತ್ತೇನೆ, ತಿಳಿದುಕೋ. ಪರಮ ಪುರುಷನನ್ನು ಮಾನಸಿಕವಾಗಿ ಪತಿಯಾಗಿ ಪಡೆದಿರುವ ನಾನು ಅವರನ್ನು ಹೊಂದುವುದು ನನ್ನ ಪರಮ ಗುರಿ. ಅದನ್ನು ಹೊರತು ಬೇರಿನ್ಯಾವುದೂ ಇಲ್ಲ. ಅನ್ಯ ಪುರುಷನ ವೈಭವ ಪರಾಕ್ರಮಗಳು ನನಗೆ ಕಸದ ಸಮ. ಆದ ಕಾರಣ ಈ ಕ್ಷಣವೇ ನೀನಿಂದ ತೆರಳುವುದು ಸೂಕ್ತ. ಸೌಂದರ್ಯದ ಮನದಿಂದ ನನ್ನನ್ನು ಧೂಳಿಗಿಂತ ಕಡೆಯಾಗಿ ಕಾಣುತ್ತಿರುವೆಯಲ್ಲ. ಇನ್ನು ನಿನ್ನನ್ನು ಒಲಿಸಿಕೊಳ್ಳುವ ಮಾತನಾಡದೆ ಬಲವಂತವಾಗಿ ಲಂಕೆಗೆ ಎಳೆದೊಯ್ದು ಆನಂದಿಸುತ್ತೇನೆ. ಶೀಲವತಿಯಾದ ನನ್ನನ್ನು ಪಡೆಯಲು ಬಂದ ನೀನು ನಾಶವಾಗುತ್ತೀಯ. ಸರ್ವವನ್ನು ನಾಶ ಮಾಡುವವನು ನಾನು. ನಿನ್ನ ಈ ಸಿಕ್ಕಿನ ದೃಷ್ಟಿಗೆ ಸುಟ್ಟು ಹೋಗಲು ನಾನು ಸಾಂಬನಲ್ಲ, ರಾವಣ. ನಡೆ ಹೋಗೋಣ. ಎಲೆ ನೀಚನೆ, ನನ್ನ ಮನಸ್ಸನ್ನು ಒಲಿಸಿಕೊಳ್ಳಲಾಗದಿದ್ದರೂ ನನ್ನ ಸೌಂದರ್ಯವನ್ನು ಆನಂದಿಸಲು ಯತ್ನಿಸಿದ ಕಾಮ ಹುಳುವೆ. ಪತಿವ್ರತೆಯ ಪ್ರೇಮವೆನ್ನುವುದು ಕ್ಷಣಿಕ ಭೋಗಗಳಿಗೆ ಮೀರಿದ ಅನಂತ ಕಾಲ ಆನಂದವೆನ್ನುವುದು ನಿನ್ನಂತಹ ಅಜ್ಞಾನಿಗಳಿಗೆ ತಿಳಿಸಲು ನನ್ನಿಂದ ಸಾಧ್ಯವಿಲ್ಲ. ನಿನ್ನ ಸ್ಪರ್ಶದಿಂದ ಮಲಿನವಾದ ಈ ನನ್ನ ಶರೀರವನ್ನು ನನ್ನ ಸ್ವಾಮಿಯನ್ನು ಸೇರದೆ ಅಗ್ನಿಗೆ ಅರ್ಪಿಸುತ್ತೇನೆ. ಬೇಡ ಸುಂದರಿ, ನಿನ್ನ ಈ ದಿವ್ಯವಾದ ದೇಹವನ್ನು ಅಗ್ನಿಗೆ ಸಮರ್ಪಿಸಿ ವ್ಯರ್ಥಗೊಳಿಸಬೇಡ. ನಾನು ನಿನ್ನನ್ನು ಪಡೆಯುತ್ತೇನೆ. ನೀನು ಈ ಅಗ್ನಿಯ ಪಂಜರದೊಳಗೆ ಬರಲಾರೆ. ನನ್ನ ದೇಹ ದಹಿಸುವುದನ್ನು ತಡೆಯಲಾರೆ. ಬೇಡ ಸುಂದರಿ, ಬೇಡ. ನಿನ್ನಂತಹ ಅಪೂರ್ವವಾದ ದೇಹವನ್ನು ನನ್ನಂತಹ ರಸಿಕರ ಭೋಗಕ್ಕೆ ದುರ್ಲಭವಾಗುವಂತೆ ಅಗ್ನಿಗೆ ಅರ್ಪಿಸಿ ನಾನು ಮಹದಾನಂದವನ್ನು ಪಡೆಯುವ ಅವಕಾಶವನ್ನು ವಂಚಿಸಬೇಡ. ಛೀ ನೀಚ, ಇಂತಹ ಎಷ್ಟೋ ದೇಹಗಳನ್ನು ಪಡೆಯುತ್ತೇನೆ. ಈ ಜನ್ಮದಲ್ಲಿ ಈ ದೇಹದಲ್ಲಿ ಪಡೆಯಲಾಗದ ಪುರುಷೋತ್ತಮನ ಪ್ರೇಮವನ್ನು, ಅವರ ಪಾದ ಸೇವೆಯನ್ನು ಮಾಡುವ ಅವಕಾಶವನ್ನು ಮುಂದಿನ ಜನ್ಮದಲ್ಲಿ ಮುಂದಿನ ದೇಹದಲ್ಲಿ ಪಡೆಯುತ್ತೇನೆ. ಆಗ ನನ್ನ ಪತಿಯಿಂದಲೇ ನಿನ್ನ ಸಂಹಾರ. ನಮೋ ಅಗ್ನಿದೇವ, ನನ್ನ ದೇಹವನ್ನು ಸ್ವೀಕರಿಸು. ಅಗ್ನಿದೇವ, ಅವಳನ್ನು ಸುಡಬೇಡ. ಈ ದಿವ್ಯ ಸುಂದರಿಯ ದೇಹವನ್ನು ಸುಡಬೇಡ. ಹೇ ಸುಂದರಿ, ನೀನೆಂತಹ ಅವಿವೇಕಿ. ಹೇ ಅಗ್ನಿದೇವ, ನೀನೆಂತಹ ಅಜ್ಞಾನಿ. ಅಯ್ಯೋ, ಅಪರೂಪವಾದ ಈ ಸೌಂದರ್ಯ ನಾನು ಆನಂದಿಸುವ ಮೊದಲೇ ಭಸ್ಮವಾಗಿ ಬಿಟ್ಟಿತಲ್ಲ. ಅಬ್ಬಬ್ಬ ಮುನೀಂದ್ರ, ಆ ದಶಕಂಠ ರಾವಣನ ದುಷ್ಟತನಗಳ ಬಗ್ಗೆ ಕೇಳಿದೆ. ತನ್ನ ಮಲ ಸಹೋದರನಾದ ಕುಬೇರನನ್ನು ಲಂಕೆಯಿಂದ ಓಡಿಸಿ ಅದನ್ನು ತನ್ನ ವಶಪಡಿಸಿಕೊಂಡಿದ್ದ. ಇದಾದ ಮೇಲೆ
ಕುಬೇರನು ಅಳಕಾ ನಗರಿಯಲ್ಲಿದ್ದರೂ ಅಲ್ಲಿಗೂ ಹೋಗಿ ಅವನ ಪುಷ್ಪಕ ವಿಮಾನವನ್ನು ಅಪಹರಿಸಿದ. ಇದಾದ ನಂತರ ಪರಮೇಶ್ವರನ ಕೈಲಾಸವನ್ನು ಎತ್ತಲು ಹೋಗಿ ಗರ್ವಭಂಗವಾದ ಮೇಲೂ ರಂಬೆಯನ್ನು ಬಲಾತ್ಕರಿಸಿದ. ಇಷ್ಟೆಲ್ಲ ಅನಾಹುತಗಳಾದ ಮೇಲೂ ವಿವೇಕವನ್ನು ತಂದುಕೊಳ್ಳದೆ ವೇದವತಿಯನ್ನು ಬಲಾತ್ಕರಿಸಲು ಮುಂದಾದ ಎಂಬ ವಿಚಾರವು ತಮ್ಮಿಂದ ತಿಳಿದ ಮೇಲಂತೂ ಆ ರಾವಣನ ಬಗ್ಗೆ ಜಿಗುಪ್ಸೆಯೂ ತಿರಸ್ಕಾರವೂ ಉಂಟಾಗಿದೆ. ಜನಕ ಮಹಾರಾಜ, ಆ ರಾವಣನಿಂದ ಮುಂದೆ ಇನ್ನು ಏನೇನು ಅನಾಹುತಗಳು ನಡೆಯಬೇಕಾಗಿದೆಯೋ. ಒಟ್ಟಿನಲ್ಲಿ ವೇದವತಿಯು ನಿನಗೆ ಸೀತೆಯಾಗಿ ಸಿಗಲು ಆ ರಾವಣನ ಪಾತ್ರವೂ ಇದೆ ಎನ್ನುವುದು ನಿನಗೆ ತಿಳಿಯಿತಲ್ಲ. ಆದರೆ ಮುನೀಂದ್ರ, ಆ ರಾವಣನ ದುಷ್ಟತನವನ್ನು ಸಹಿಸದ ವೇದವತಿಯು ತನ್ನನ್ನು ತಾನೇ ದಹಿಸಿಕೊಂಡು ಭಸ್ಮವಾದಳು ಎಂದಿರಿ. ಹೀಗೆ ಭಸ್ಮವಾದ ವೇದವತಿಯು ನಮ್ಮ ರಾಜ್ಯದ ಭೂಮಿಯಲ್ಲಿ, ಅದು ಸ್ವರ್ಣ ಪೆಟ್ಟಿಗೆಯಲ್ಲಿ ಶಿಶುರೂಪಿಯಾಗಿ ಪುನರವತರಿಸಲು ಕಾರಣವಾದಳು. ಹೇಳುತ್ತೇನೆ ಮಹಾರಾಜ, ಹೇಳುತ್ತೇನೆ. ವೇದವತಿಯು ಭಸ್ಮವಾದ ಮೇಲೆ ಪ್ರಭು, ತಮ್ಮ ಆಜ್ಞೆಯಂತೆ ವೇದವತಿಯ ಭಸ್ಮವನ್ನು ಈ ಸುವರ್ಣ ಪೆಟ್ಟಿಗೆಯಲ್ಲಿ ತುಂಬಿಸಿಕೊಂಡು ತಂದಿದ್ದೇನೆ. ಇದನ್ನು ಲಂಕೆಗೆ ಹೊಯ್ದು ಜಲದಲ್ಲಿ ವಿಸರ್ಜಿಸಿ ಸಂಸ್ಕಾರ ನಡೆಸಿಲ್ಲ. ಮೂರ್ಖರಂತೆ ಮಾತನಾಡಬೇಡ. ಆ ಸುಂದರಿಯ ನೆನಪಾದೊಡನೆ ಈ ಭಸ್ಮವು ನನ್ನ ಕಣ್ಣು ಮುಂದೆ ಇರಬೇಕು. ನಮ್ಮ ಚಿತ್ತ ಪ್ರಭು. ಲಂಕೆಗೆ ಹೊರಡೋಣ. ಮಹಾರಾಜ, ಈ ಸೀತೆಯು ನಿನಗೆ ದೊರೆತು ಹಿಂದೆಂದೂ ಕಾಣದಂತಹ ಆನಂದವನ್ನು, ಸಂಭ್ರಮವನ್ನು ಉಂಟು ಮಾಡಿದ್ದಾಳೆ ಅಲ್ಲವೇ? ಹೌದು. ಈ ಅರಮನೆಯಲ್ಲಿ ಕಂದನ ಅಳು ನಗುವನ್ನು ಕೇಳುತ್ತೇನೆಯೂ ಇಲ್ಲವೋ? ಆ ಮಗುವು ತಪ್ಪು ಹೆಜ್ಜೆಗಳನ್ನು ಇಡುವುದನ್ನು ನೋಡುತ್ತೇನೆಯೂ ಇಲ್ಲವೋ? ಹಸು ಕಂದನನ್ನು ಎತ್ತಿ ಮುದ್ದಾಡುವ ಭಾಗ್ಯ ನನಗೆ ಈ ಜನ್ಮದಲ್ಲಿ ಲಭಿಸುತ್ತದೆಯೋ ಇಲ್ಲವೋ ಎಂಬ ಆತಂಕ ಉಂಟಾಗಿತ್ತು. ಆದರೆ ಈಗ ಅದೆಲ್ಲವೂ ಪರಿಹಾರವಾಗಿ ಮಹದಾನಂದವಾಗಿದೆ. ಈ ಕಂದ ಹಿಂದಿನ ಜನ್ಮದಲ್ಲಿ ವೇದವತಿಯಾಗಿದ್ದನ್ನು ನಮಗೆ ಹೇಳಿದೆ. ಆದರೆ ಸ್ವರ್ಣ ಪೆಟ್ಟಿಗೆಯಲ್ಲಿ ಈ ಮಗು ನಮ್ಮ ರಾಜ್ಯದ ಭೂಮಿಯಲ್ಲಿ ಹೇಗೆ ಸೇರಿತು ಎಂಬ ವಿಚಾರವನ್ನು ತಿಳಿಯಲು ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಕುತೂಹಲ ಉಂಟು ಮಾಡುತ್ತದೆ. ಅದನ್ನು ದಯಮಾಡಿ ತಿಳಿಸುತ್ತೇನೆ ಮಹಾರಾಜ. ವೇದವತಿಯು ಭಸ್ಮವಾದ ನಂತರ ಆ ಭಸ್ಮವನ್ನು ರಾವಣನು ಲಂಕೆಗೆ ತೆಗೆದುಕೊಂಡು ಹೋದನು. ಅನಂತರ ಲಂಕೆಯಲ್ಲಿ ರಾವಣನಿಗೆ ಹಲವಾರು ಸೋಲುಗಳು, ತೊಂದರೆಗಳು ಉಂಟಾದವು. ಕೈಲಾಸ ಪರ್ವತವನ್ನೇ ಅಲುಗಾಡಿಸಿದ ಬಲವಂತ, ಪರಶಿವನಿಂದ ರಾವಣ ಎಂದು ಕರೆಸಿಕೊಂಡ ಧೀಮಂತ, ಉಗ್ರ ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ವರವನ್ನು ಪಡೆದು 3 ಲೋಕಗಳನ್ನು ಜಯಿಸಿದ ಪರಾಕ್ರಮಿ, ಯಾವ ಲೋಕದಲ್ಲಿಯೂ ಇಲ್ಲದ ವೈಭವದ ಲಂಕಾಧೀಶ್ವರ, ಸೋಲನ್ನೇ ಕಾಣದ ಸಾಹಸಿ, ಬಯಸಿದ್ದನ್ನು ಕ್ಷಣಾರ್ಧದಲ್ಲಿ ಪಡೆಯುವ ಚತುರ. ಇಂತಹ ರಾವಣನಿಗೆ ಸೋಲು, ಕಾರ್ತ್ಯವೀರ್ಯಾರ್ಜುನನೆದುರಿಗೆ ಸೋಲು, ವಾಲಿ ಎದುರಿಗೆ ಸೋಲು, ಸೋಲು ಸೋಲು ಸೋಲು. ಏ ರಾವಣ ಏನನ್ನು ಬೇಕಾದರೂ ಸಹಿಸಬಲ್ಲ, ಆದರೆ ಸೋಲನ್ನು ಸಹಿಸುವುದಿಲ್ಲ, ತಿರಸ್ಕಾರವನ್ನು ಸಹಿಸುವುದಿಲ್ಲ. ನಿಮ್ಮಲ್ಲಿ ಯಾರಾದರೂ ಇದಕ್ಕೆ ಉತ್ತರ ಕೊಡಿ. ಯಾಕೆ ಈ ಸೋಲು ಸಂಭವಿಸುತ್ತಿದೆ? ನನಗೆ ಉತ್ತರ ಬೇಕು. ಇಲ್ಲದಿದ್ದರೆ ನಿಮ್ಮ ತಲೆದಂಡ. ಈ ಸೋಲಿಗೆ ಕಾರಣವನ್ನು ತಿಳಿಸಿ ಗೆಲ್ಲುವ ಮಾರ್ಗವನ್ನು ಸೂಚಿಸಿ. ಅಮಾತ್ಯರೇ, ಮಾತನಾಡಿ. ಮಹಾಪ್ರಭು, ಯಾವುದೇ ಹೋರಾಟದಲ್ಲಿ ಶತ್ರುವಿನ ಬಲವನ್ನು ಮುಂಚಿತವಾಗಿ ಅರಿತು ಅದಕ್ಕೆ ತಕ್ಕಂತೆ ಸಿದ್ಧತೆ ಮಾಡಿ ಯುದ್ಧ ಮಾಡುವುದು ಜಯಕ್ಕೆ ಕಾರಣವಾಗುತ್ತದೆ.
ಆದರೆ ತಾವು ಅನುಭವಿಸಿದ ಸೋಲಿನಲ್ಲಿ ಅಂತಹ ಸಿದ್ಧತೆಗಳು ಮಾಡದೇ ಇರುವುದು ಎದ್ದು ಕಾಣುತ್ತವೆ. ಪ್ರಭು, ಇನ್ನು ಮುಂದಾದರೂ ವೈರಿಯ ಬಲವನ್ನರಿತು ತಮ್ಮ ಬಲವನ್ನು ಹೆಚ್ಚಿಸಿಕೊಂಡು ಯುದ್ಧ ತಂತ್ರವನ್ನು ರೂಪಿಸಿದರೆ ಈರೇಳು ಲೋಕದಲ್ಲಿ ತಮ್ಮನ್ನು ಜಯಿಸುವವರೇ ಇರುವುದಿಲ್ಲ ಪ್ರಭು. ಅಮಾತ್ಯರೇ, ಸಾಮಾನ್ಯ ಕ್ಷತ್ರಿಯರ ಯುದ್ಧ ತಂತ್ರವನ್ನು ಗೇಳಿ ಪಾಠದಂತೆ ನನಗೆ ಒಪ್ಪಿಸಬೇಕಾಗಿಲ್ಲ. ನನಗೆ ಯುದ್ಧವನ್ನು ಗೆಲ್ಲಲು ಯುದ್ಧ ತಂತ್ರ ಬೇಕಾಗಿರಲಿಲ್ಲ. ಈ ರಾವಣನ ಬಲ ಒಂದೇ ಸಾಕಾಗಿತ್ತು. ಆದರೆ ಆ ಬಲ ದುರ್ಬಲವಾಯಿತೇಕೆ? ಅದನ್ನು ಯೋಚಿಸಿ ಹೇಳಿ. ಮಹಾಪ್ರಭು, ತಮ್ಮ ಬಲ ದುರ್ಬಲವಾಯಿತು ಎಂದು ತಿಳಿಯುವುದರ ಬದಲು ವೈರಿಯ ಬಲ ಪ್ರಬಲವಾಗಿತ್ತು ಎಂದು ತಿಳಿದರೆ ಸೋಲಿಗೆ ಕಾರಣವೂ ತಿಳಿದಂತೆ. ಇನ್ನು ಮುಂದೆ ಆ ವೈರಿಗಿಂತ ಹೆಚ್ಚು ಪ್ರಬಲತೆಯನ್ನು ಹೊಂದುವುದರ ಬಗ್ಗೆ ಯೋಚಿಸಿದರೆ ಆಗ ನೀವು ಎಲ್ಲರನ್ನೂ ಜಯಿಸಿದಂತೆ. ಈ ಪ್ರಬಲ ದುರ್ಬಲ ವಿಚಾರವನ್ನು ಯಾವುದಾದರೂ ಮಕ್ಕಳಿಗೆ ತಿಳಿಸಿ, ನನಗಲ್ಲ. ಗುರುವರ್ಯ, ನೀವೇಕೆ ಸುಮ್ಮನೆ ಕುಳಿತಿರುವಿರಿ? ನನ್ನ ಪ್ರಶ್ನೆಗೆ ಈ ಅಮಾತ್ಯರುಗಳಿಂದ ಸಮಾಧಾನಕರ ಉತ್ತರ ಸಿಗಲಿಲ್ಲ. ನೀವಾದರೂ ಕೊಡುವಿರೋ ಇಲ್ಲವೋ? ಹೇಳುತ್ತೇನೆ ರಾವಣ, ಹೇಳುತ್ತೇನೆ. ಈ ನಿನ್ನ ಆತಂಕ ಸೋಲಿಗೆ ನೀನೇ ಕಾರಣ. ನೀನು ತಂದಿಟ್ಟಿರುವ ವಸ್ತುವೇ ಕಾರಣ. ಗುರುವರ್ಯ, ಅದಾವ ವಸ್ತು ನನ್ನನ್ನು ತಡೆದಿದೆ? ಅದು ನನಗೆ ಎಷ್ಟೇ ಆಪ್ತವಾಗಿರಲಿ ಅದನ್ನು ದೂರವಿಡುತ್ತೇನೆ. ಹೇಳಿ ಗುರುವರ್ಯ, ಅದಾವ ವಸ್ತು ಎಂದು ತಕ್ಷಣ ತಿಳಿಸಿ. ಭಸ್ಮ, ನೀನು ತಂದಿರುವ ವೇದವತಿಯ ಭಸ್ಮ. ಈ ನಿನ್ನ ಸೋಲಿಗೆ ಕೇಡಿಗೆ ಅದೇ ಕಾರಣ. ಪ್ರಬಲನಾದ ಸೂರ್ಯನನ್ನು ಮೋಡಗಳು ಮುಸುಕಿದಾಗ ಸೂರ್ಯನ ಶಕ್ತಿಯನ್ನು ಭೂಮಿ ಮುಟ್ಟಲು ಹೇಗೆ ವಿಫಲವಾಯಿತೋ ಹಾಗೆ ನಿನ್ನ ಬಲವು ಪ್ರಕಾಶಿಸುವಲ್ಲಿ ಆ ವಸ್ತು ತಡೆದಿದೆ. ಆಕೆ ಸಿಟ್ಟಾಗಿ ತನ್ನನ್ನು ತಾನೇ ಸುಟ್ಟುಕೊಂಡವಳ ಭಸ್ಮ ಅದು. ಈಗಾಗಲೇ ತನ್ನ ಪತಿಯಿಂದಲೇ ಸಂಹಾರವಾಗುವುದೆಂದು ಶಾಪವಿತ್ತ ಭಸ್ಮ ಅದು. ಅಂತಹ ಭಸ್ಮವನ್ನು ಪರಮೇಶ್ವರನ ಪ್ರಸಾದವೆಂದು ಇಟ್ಟುಕೊಂಡಿರುವೆ. ಆದ್ದರಿಂದ ನಿನಗೆ ಕೆಟ್ಟದ್ದಾಗದೆ ಒಳ್ಳೆಯದಾಗಲು ಹೇಗೆ ಸಾಧ್ಯ ರಾವಣ? ಅನುಮಾನವೇ ಇಲ್ಲ. ಆ ಪೆಟ್ಟಿಗೆ ಇಲ್ಲಿರಕೂಡದು. ವೇದವತಿ, ಭಸ್ಮವಾದ ಮೇಲೂ ನನಗೆ ಕೇಡನ್ನು ಬಯಸುತ್ತಿರುವೆಯಾ? ಆ ದುಷ್ಟ ಸ್ವರ್ಣ ಪೆಟ್ಟಿಗೆಯನ್ನು ತನ್ನಿ. ಅಪ್ಪನೇ ಪ್ರಭು. ಈ ಭೂತಕಾಲದ ಭಸ್ಮ ನನ್ನ ವರ್ತಮಾನದ ಸೋಲಿಗೆ ಕಾರಣವಾದರೆ ಭವಿಷ್ಯ ಕಾಲದಲ್ಲಿ ನನಗೆ ಒಂದು ಧೂಳಿನ ಕಣದಷ್ಟು ಕೆಡಕುಂಟಾಗಬಾರದು. ಹೇಳಿ ಗುರುವರ್ಯ, ಈ ಪೆಟ್ಟಿಗೆ ನೀನು ಮಾಡಬೇಕು. ಹೇಳಿ. ರಾವಣ, ಈ ಪೆಟ್ಟಿಗೆಯನ್ನು ಸಮುದ್ರದಲ್ಲಿ ಎಸೆದು ಬಿಡು. ಇದು ಲಂಕೆಯ ನೆಲದಲ್ಲಿ ಇರುವುದು ಬೇಡ. ಆಳ ಸಮುದ್ರದಲ್ಲಿ ಈ ಭಸ್ಮ ಅಡಗಿ ಹೋಗಲಿ. ಅದರಂತೆ ಆ ಹೆಣ್ಣಿನ ಶಾಪದ ಶಕ್ತಿಯು ಸಮುದ್ರದಲ್ಲಿ ಹುಡುಗಿ ಹೋಗಲಿ. ಅಪ್ಪಣೆ ಗುರುವರ್ಯ. ಅಮಾತ್ಯರೇ, ಮಹಾರಾಜ, ಈ ರೀತಿಯಾಗಿ ಗುರುಗಳು ರಾವಣನಿಗೆ ಹೇಳಿದಂತೆ ರಾವಣನು ಭಸ್ಮವಿದ್ದ ಪೆಟ್ಟಿಗೆಯನ್ನು ಲಂಕೆಯ ಸಮುದ್ರಕ್ಕೆ ಎಸೆದನು. ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಆ ಪೆಟ್ಟಿಗೆಯು ತೀರಕ್ಕೆ ಬಂದು ಬಿತ್ತು. ಕಳ್ಳರ ಗುಂಪೊಂದು ಅದನ್ನು ನೋಡಿ ಅದರಲ್ಲಿ ಸಂಪತ್ತು ಇರಬಹುದೆಂದು ಭಾವಿಸಿ ಅದನ್ನು ಒಡೆಯಲು ಪ್ರಯತ್ನಿಸಿ ವಿಫಲರಾಗಿ ಅದನ್ನು ತಮ್ಮೊಡನೆ ಕೊಂಡೊಯ್ದರು. ಕಡೆಗೊಂದು ದಿನ ನಿನ್ನ ರಾಜ್ಯದ ನದಿಯ ಬಯಲಿನಲ್ಲಿ ಚಿನ್ನದ ಪೆಟ್ಟಿಗೆಯನ್ನು ಹೂತಿಟ್ಟು ಎಂದೆಂದಾದರೂ ಒಂದು ದಿನ ಅದನ್ನು ಒಡೆಯಲು ಪ್ರಯತ್ನ ಮಾಡಬಹುದೆಂದು ಹೊರಟು ಹೋದರು. ನಿನ್ನ ರಾಜಪುರೋಹಿತರು ನಿನ್ನ ಯಾಗಕ್ಕಾಗಿ ಆ ನದಿಯ ಪ್ರದೇಶವನ್ನೇ ಆಯ್ಕೆ ಮಾಡಿದರು. ನೀನು ಅಲ್ಲಿ ನೇಗಿಲು ಹೂಡಿದೆ. ಆಗ ನಿನಗೆ ಈ ಮಗು ಇದ್ದ ಪೆಟ್ಟಿಗೆ ದೊರೆಯಿತು. ಹಾಗಾದರೆ ವೇದವತಿಯ ಭಸ್ಮವು ಇಂತಹ ಮುದ್ದಿನ ಮಗುವಾಗಿ ರೂಪಾಂತರಗೊಂಡಿದೆ. ಹೌದು ಮಹಾರಾಜ, ಆ ಭಸ್ಮ ಪೆಟ್ಟಿಗೆ ಎಲ್ಲವೂ ನಿಮಿತ್ತ ಮಾತ್ರ.
ಈ ಮಹಾಲಕ್ಷ್ಮಿಯ ಸ್ವರೂಪವು ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ವ್ಯಕ್ತಗೊಳ್ಳಬಹುದು. ಅದಕ್ಕೆ ಯಾವ ದ್ರವ್ಯದ ಅವಶ್ಯಕತೆಯೂ ಇಲ್ಲ. ಅವರವರ ಸಾಧನೆಗೆ ಅನುಗುಣವಾಗಿ ಪ್ರತಿಫಲಗಳನ್ನು ಲೋಕದ ಜೀವಿಗಳಿಗೆ ನೀಡುವ ಕಾರಣಕ್ಕೆ ನೆಪ ಮಾತ್ರಕ್ಕೆ ಪ್ರಕಟಗೊಳ್ಳುತ್ತಾರೆ ಅಷ್ಟೇ. ನಿನ್ನ ಅನೇಕ ಜನ್ಮಗಳ ಫಲಾನುಫಲದಿಂದಾಗಿ ಆದಿಮಾತೆಯು ನಿನ್ನ ಮನೆಯಲ್ಲಿ ಬೆಳೆಯುವ ಭಾಗ್ಯವನ್ನು ನಿನಗೆ ಕರುಣಿಸಿದ್ದಾಳೆ. ನಾರಾಯಣ ನಾರಾಯಣ.